ವಿದ್ಯಾರ್ಥಿಗಳೇ, ಈಗ ನಿಮ್ಗೆ ಸಣ್ಣ ಸಣ್ಣ ಲೆಕ್ಕ ಬರ್ಲಿಕ್ಕೆ ಹತ್ತಿರ್ತಾವ. ಇವತ್ತೊಂದು ಬಿಡಿಸ್ಬೇಕು, ಮೊದಲು ಗುಣಾಕಾರ ಕ್ರಿಯೆ ಮಾಡಿರಿ, ಆಮೇಲೆ ಅದಕ್ಕೆ ಮಾಡಿರಿ. ಅಂದರೆ ಈಗ ನೀವು ಪ್ಲಸ್ ಮೈನಸ್ ಹೆಂಗೆ ವೇಗವಾಗಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಂಡು ಲಕ್ಷ್ಯ ಕೊಟ್ಟು ನೋಡ್ರಿ, ಮಾಡಿರಿ. ಮಾಡೋದನ್ನು ವಿಡಿಯೋದ ಕಡೆ ನೋಡ್ರಿ. ನಾನು ಹೇಳಾಗ ನೀವು ಒಂದು ಸ್ವಲ್ಪ ಬದಲಾವಣೆ ಮಾಡ್ಬೇಕು. CBSE ಒಳಗೆ ಪ್ಲಸ್ ಮಾಡುವಂಥ ಮೆಥಡ್ ಬೇರೆ ಅದ, ಭಾಳ ಸರಳ ಮೆಥಡ್ ಅದ, ಮತ್ತು ಅತಿ ಈಸಿ ವೇ ಅದ. ಅದನ್ನು ಕಲಿಬೇಕು ನೀವು. ಯಾಕಂದ್ರೆ ನಾಳೆ OMR ಪೇಪರ್ದೊಳಗೆ ಫಾಸ್ಟಾಗಿ ಆನ್ಸರ್ ಹಾಕಬೇಕಾಗಿರ್ತದೆ. ಅದು ಉತ್ತರ ಒಂದು ಬರ್ತದೆ. ಅದು ಮೊದಲಿನ ಹಳೆ ಪದ್ಧತಿ ಬಿಡಬೇಕು ನೀವು, ಹೊಸ ಪದ್ಧತಿ ಮೇಲೆ ಗಣಿತಗಳನ್ನು ಕಲಿಬೇಕು. ಮೊದಲು ನಾವೇನು ಮಾಡಬೇಕು, ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಮೊದಲೇನು ಮಾಡ್ಕೋಬೇಕು, ಗುಣಾಕಾರ ಕ್ರಿಯೆ ಮಾಡ್ಕೋಬೇಕು. 5.19 ಪ್ಲಸ್ 14 28 1 29 2 ಗುಂಡ್ಲೆ 8 9. ಈಗ ಯಾವ ಕ್ರಿಯೆ ಮೊದಲ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ನೋಡಿ ಹೆಂಗದ ತಿಳ್ಕೊಬೇಕು ನೀವು. ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡ್ರಿ. ಈ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡಿದ ನಂತರ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದ. ನೋಡ್ರಿ, 2 1 2 4 9 ಮಗ್ಯಾಗ 29 29 4 5.19 ಪ್ಲಸ್ 29 4 ಎಷ್ಟು? 116 116 ಸರ್ವಾಸವಾಗಲಿ 9. ಎರಡೂ ಛೇದಗಳು ಸೇಮ್ ಇದ್ದಾಗ 9 45 ಒಂದು 46 ಪ್ಲಸ್ 116 9 ಪ್ಲಸ್ ತಕ್ಕೋತ್ ಕೂಡಬಾರ್ದು. 116 ಪ್ಲಸ್ 46 ಕೂಡಿಸ್ರಿ. 6 6 12 4 2 6 162 9 9 1 9 16 9 ಆದರೆ ಎಷ್ಟು ಉಳಿತು? 7. 2 ತಗೋರಿ. 9 8 72 9 1 9 1 9 7 9 8 72 ಅಂದ್ರೆ ಭಾಗೋತ್. ಇದ್ರ ಉತ್ತರ ಎಷ್ಟು? ಆನ್ಸರ್ ಇಸ್ ಈಕ್ವಲ್ ಟು ಎಷ್ಟು? 18. ಎಷ್ಟು ಸರಳ ಅದ ನೋಡ್ರಿ. ನೋಡ್ತೀರಾ ಕಣ್ಣಿಗೆ ಭಾಳ ಬಿರಿ ಅನ್ನಿಸ್ತದ. ಎಷ್ಟು ಸರಳ ಅದ ನೋಡಿ. ಛೇದಗಳ ಸಣ್ಣಾಗಿದ್ದಾಗ ಹೆಂಗೆ ಮಾಡಬೇಕು ಅನ್ನೋದು ಮೊದಲು ಕಲಿಬೇಕು ನೀವು. ಹೆಂಗೆ ಛೇದ ಇದೆ ಮತ್ತೆ ಇದನ್ನ ಲಸ ತಕ್ಕೋತ್ ಕೂಡೋದು ಅದು ಮಾಡಬಾರ್ದು. ನಿಮ್ದು ಉತ್ತರ ಬಂದಿತ್ತು ಚೆಕ್ ಮಾಡ್ಕೊರಿ. ನಾ ಚೆಕ್ ಮಾಡಿ ಹೇಳ್ತೇನೆ ನಿಮಗೆ. ಉತ್ತರ ಕರೆಕ್ಟ್ ಅದ. ಉತ್ತರ ಹಾಕೊಳ್ರಿ. ಮುಂದಿನ ಲೆಕ್ಕ ನೋಡ್ರಿ. ಬಿಡಿಸೋದಾಯ್ತಂದ್ರೆ ನೋಡಿ, ಇವ್ರು ರಿವಿಷನ್ ಮಾಡಿದ್ರಿ ಅಂದ್ರೆ ಇನ್ನೊಂದು ಭಾಳ ಸರಳ ಟ್ರಿಕ್ ಏನದ ಅಂದ್ರೆ, ಇದು ನೋಟ್ಬುಕ್ ಅಲ್ಲ, ಒಂದ್ಸಲ ನೀವು ನೋಡ್ರಿ ನಾ ಹೆಂಗೆ ತಿಳಿಸೀನಿ. ಮತ್ತೆ ರಿಪೀಟ್ ನೀವೇನು ಮಾಡಬೇಕು, ಮತ್ತೆ ಜೀರೋಕ್ಕೆ ಬಂದ ಕೆಸನ್ ಮತ್ತೆ ವಿಡಿಯೋ ಆನ್ ಮಾಡಿಬಿಟ್ರೆ ಮತ್ತೆ ಪ್ರಶ್ನೆ ಬಂದು ನಿಂತು ಬಿಡ್ತದೆ. ಅವಾಗ ಮತ್ತೆ ಬಿಡಿಸ್ಬೋದು. ವರ್ಕ್ ಭಾಳ ಹಾರ್ಡ್ ವರ್ಕ್ ಆಗ್ತದೆ, ಫಾಸ್ಟ್ ವರ್ಕ್ ಆಗ್ತದೆ. ಭಾಳ ಮಾದರಿಗಳನ್ನು ಹೆಂಗೆ ಸರ್ ತಿಳಿಸ್ತಿರ್ತಾರಲ್ಲ ಕೊಟ್ಟು ನೋಡ್ರಿ, ರಿಸಲ್ಟ್ ತೆಗೀರಿ, ಇದ್ರ ಉಪಯೋಗ ತಗೋರಿ. ನೋಡಿ, ಈಗ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡಬೇಕಂತ ಹೇಳೋದು ಹೌದಾ? ಓಕೆ. ಈಗ 3 1 3 1 4 ನೋಡಿ. 3 1 3 1 4 3 ಅಂಶ ಗುಂಡ್ಲೆ 5 4 5 21 3 23 23 ಎಷ್ಟು? 4 ಅಂಶ. ನೋಡ್ರಿ, ಇದ್ರದ್ದು ತಲೆ ಸ್ವಲ್ಪ ವಿಚಾರ ಮಾಡ್ರಿ. ಭಾಳ ಹುಷಾರಿರ್ರಿ. ಭಾಳ ಚಂದಂಗೆ ವಿಚಾರ ಮಾಡ್ಬೇಕಿಂತ ಗಣಿತಗಳನ್ನು. ಹೆಂಗೆ ತಲೆ ಓಡಿಸ್ಬೇಕನ್ನೋದು ಹೇಳ್ತಾನೆ ನಾನು ನಿಮಗೆ. ಈಗ ನಮಗೆ ಇಲ್ಲಿ ಏನಾಗ್ಯದ, ಈಗ ಇಲ್ಲಿ 6 ಏನು ಬಂದದ, ಈಗ ಇದನ್ನ 6 ಬರಂಗೆ ಇಟ್ಕೋರಿ. ಅದು ಹೆಂಗೆ ಬರ್ತದ್ರಿ ಸರ್? ಮಾಡ್ತದ ನೋಡಿ. 2 2 2 2 ತೆಗಿಬೇಡ್ರಿ. ಅದನ್ನು 2 2 2 2 ಇರಲಿ. ಅದು 23 3 2 6 ನೋಡಿ.
21 126 15 131 131 ಆರಾಂಶ ಮೈನಸ್ 23 ಆರಾಂಶ. ನೋಡಿ ಎಷ್ಟು ತಲೆ ಓಡಿಸ್ಬೇಕು ನಾವು. ಈ ಛೇದನ ನಾವು ಮಾಡ್ಕೊಂಡಿವಿ. ಈಗ 2 2 4 2 2 4. ಈಗಂತೂ ನಿಮ್ಗೆ ಗುರ್ತಾತು 3 1 3 1 4 5 4 20 23 2 2 2 ಅಂದ್ರೆ 23 2 46. ಸಾರಿ 23 46 23 46 ಗಡ್ಬಿಡೆ ಆಗ್ಯದ. ಸುಮ್ಮನೆ ಬಿನ್ನ ರಾಶಿ ಮಾಡೋದು. 23 46 ಆರಾಂಶ ಮಾಡ್ಕೋರಿ. ಇಲ್ಲೊಂದು 46 ಇಟ್ಕೋರಿ. ಇದರಾಗ ಇದನ್ನು ಕಳೆದು ಬಿಡ್ರಿ. ನೋಡಿ ಎಷ್ಟು ಸರಳದ ನೋಡಿ. ಹೆಂಗೆ ಈಸಿಯಾಗಿ ಮಾಡಬೇಕು ಅನ್ನೋದು ತೋರಿಸ್ತದ. ಯಾಕಂದ್ರೆ 21.5 ಆರಾಂಶ ಮೈನಸ್ 1 ಅದು ಗುಣಾಕಾರ ಮಾಡ್ಕೊಂಡ್ರಿ. ಇಲ್ಲಿ 6 ಅಂದ್ರೆ 6 ಬರ್ತಿತ್ತಂದ್ರೆ ಇದನ್ನು ಕೆಡಿಸ್ಕೋಬಾರ್ದು ನೀವು. ಯಾಕಂದ್ರೆ ನೀವು ಭಾಳ ಮುಂದಿನ ಲೆಕ್ಕ ಭಾಳ ಸರಳ. ಅರ್ಧಕ್ಕೆ ಬಿಡ್ರಿ, ಏನಾಗಲ್ಲ ಅದು. ಈಗ ನೋಡ್ರಿ 131 46 ಕಳೀರಿ. 11 6 ಆದ್ರೆ 5 ಕೆಲ ಬಂತು 1. 13 5 ಆದ್ರೆ 8 5 13. ನೋಡ್ರಿ 85 ಆರಾಂಶ. 85ಕ್ಕೆ 6 ಭಾಗಿಸ್ರಿ. ನೋಡಿ 85ಕ್ಕೆ 6 ಭಾಗಿಸ್ರಿ. 6 1 6 ಇಲ್ಲಿ ಇಟ್ಕೋರಿ. 6 1 6 2 ಉಳಿತು. 6 4 24 1 ಉಳಿತು. 1 ಆರಾಂಶ ಬಂದದೆಲ್ಲ ನೋಡ್ತಾನೆ. ಆಮೇಲೆ ಉತ್ತರ ರೈಟ್ ಹಾಕೋರಿ. ಎಷ್ಟು ಸರಳವ ನೋಡ್ರಿ ಅವು ಟ್ರಿಕ್ಸ್ಗಳು. ಹೆಂಗೆ ಈಸಿಯಾಗಿ ಕಲಿಸ್ತಿರ್ತಾರೆ ಸರ್, ಅದನ್ನು ನೋಡ್ಕೋಬೇಕು. ನೋಡ್ರಿ ನೀವು ಹೆಂಗದ ಅನ್ನೋದು ನೀವು ತಿಳ್ಕೊಂಡ್ರೆ ಎಲ್ಲ ಈಗ ಇದು ಚೆಸ್ ಇದ್ದಂಗಿದೆ. ಗಣಿತ ಅಂದ್ರೆ ಮುಂದಾಲೋಚನೆ ಇರಬೇಕು. ಮುಂದಾಲೋಚನೆ ಇಟ್ಕೊಂಡು ಗಣಿತ ಮಾಡ್ಬೇಕು ನೀವು. ಯಾಕಂತ ಕೇಳ್ರಿ, ಇಲ್ಲಿ 6 ಬಂದದಂದ್ರೆ ಇಲ್ಲಿ ಗುಣಾಕಾರ ಮಾಡುವಾಗ 6 ಬರ್ತದೆ. ಒಂದದಿಲ್ಲ ನೋಡ್ರಿ ನಾವು. ಅದನ್ನೇನು ಮಾಡ್ಬೇಕು, 6 ಕಾಯ್ಕೋಬೇಕು. 6 ಕಾಯ್ಕೊಂಡ್ರೆ ಏನಾಗ್ತದ, ಭಾಳ ಸರಳಾಗಿ ಬಿಡ್ತದ. ಮತ್ತು 2 3 2 23 ಹೋಗ್ತದೆ ಕರೆ ಬೇಡ. ಇಂಥವು ಸರಳ ಟ್ರಿಕ್ಸ್ಗಳನ್ನು ನೀವು ಕಲಿಬೇಕು ಗಣಿತದಾಗ. ನೋಡ್ರಿ 131 46 ಕಳೆದ್ರೆ 85 ಆಯ್ತು. 14 1 ಆರಾಂಶ ಆಯ್ತು. ಇದನ್ನು ದಶಮಾಂಶದಾಗಿಡ್ರಿ ಅಂದ್ರೆ 14.1 ಭಾಗಿಸ್ರಿ. 1 ಭಾಗಿಸ್ರಿ. ಇಲ್ಲಿ ಬಿಂದು ಕೊಟ್ಟಿರಿ, ಒಂದು 0 ಕೊಡ್ರಿ. 6 1 6 ಎಷ್ಟು ಉಳಿತು, 4 ಉಳಿತು. 0 6 6 36 ಎಷ್ಟು ಉಳಿತು. ಈಗ ಮತ್ತೆ 4 ಉಳಿತು. ಮತ್ತು 6 6 ಬರ್ತದಂದ್ರೆ ಎಷ್ಟು ಇಟ್ಬಿಟ್ರೆ ಮುಗೋದು. ನೋಡಿ ಹೆಂಗಿರ್ತದ. ಆನ್ಸರ್ ಇಸ್ ಈಕ್ವಲ್ ಟು 14 1 ಆರಾಂಶ ಆರ್ 14.16. 6 ಮೇಲೆ ಡ್ಯಾಶ್ ಕೊಟ್ರೆ ಅನಂತದವರೆಗೆ 6 ಬರ್ತದ. ನೋಡ್ರಿ ಇಂಥ ಟ್ರಿಕ್ಸ್ಗಳನ್ನು ಗಣಿತಗಳನ್ನು ನೀವು ಯಾಕೆ ಕಲಿಬಾರ್ದು? ಈಸಿವೇ ಇದು. ನೋಡಿ ಚೆಂದಾಗಿ ನೋಡ್ಕೋರಿ ಗಣಿತಗಳನ್ನು.